ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಸಂಚಿಕೆ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಷಭ ರಾಶಿಯವರು ತುಂಬ ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅವರ ಒಳ್ಳೆತನವನ್ನು ಸಾಬೀತುವನ್ನು ಮಾಡಲಿಕ್ಕೆ ಉತ್ತಮವಾದಂಥ ಅವಕಾಶ, ಉತ್ತಮವಾದಂಥ ಫಲಿತಾಂಶಗಳು ತಮಗೆ ಸಿಗುತ್ತೆ. ವೃತ್ತಿ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ವೃಷಭ ರಾಶಿಯವರು ಕೆಲವೊಂದು ಅನುಕೂಲಗಳು ಮತ್ತು ಅಪನಂಬಿಕೆಗಳು, ಅಂದರೆ ನಂಬಿಕೆಯಿಂದನೇ ಕೆಲವೊಂದು ಅಪನಂಬಿಕೆಗಳಾಗುವಂಥದ್ದು. ತಾವು ಯಾರನ್ನ ತುಂಬಾ ನಂಬಿರ್ತೀರಿ ಅವರಿಂದನೇ ಕೆಲವೊಂದು ಮೋಸ, ಕೆಲವೊಂದು ವಂಚನೆ, ಕೆಲವೊಂದು ಬ್ಯಾಕ್ ಸ್ಟ್ಯಾಮಿಂಗ್ಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿ ಸ್ವಲ್ಪ ಕಠಿಣವಾದಂತಹ ತಮ್ಮ ಒಂದು ನಿಲುವನ್ನು ತೆಗೆದುಕೊಳ್ಳಿ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತಾವೇನೋ ಮಾಡಬೇಕಾದ್ರೆ ಕಠಿಣವಾದಂಥ ಪರಿಶ್ರಮ ಅತಿ ಮುಖ್ಯವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳೋದಂದರೆ, ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ದೇವರ ಕೆಲಸ, ದೈವದ ಕೆಲಸ, ದೈವದ ಒಂದು ಮನೋಭಾವನೆ, ಕರ್ತವ್ಯ ನಿಷ್ಠೆಯಲ್ಲಿ ತಾವು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಮತ್ತು ಅದ್ರ ಬಗ್ಗೆ ಇನ್ನೊಬ್ಬರಿಗೆ, ಕೆಲವೊಬ್ಬರಿಗೆ, ಯಾರಿಗಾದ್ರೂ ಸಹಿತ ತಮ್ಮ ಒಂದು ಹಿರಿಯರಿಗೆ, ತಮ್ಮ ಒಂದು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಸ್ವಲ್ಪ ಅವ್ರ ಹತ್ರ ತಾವು ನಾಲೆಜನ್ನು ತಗೊಂಡು ಅವರ ಅಭಿಪ್ರಾಯವನ್ನು ತಗೊಳ್ಳಿ. ನಿಮ್ಮ ಅಭಿಪ್ರಾಯ ಮತ್ತು ಅವರ ಅಭಿಪ್ರಾಯ ಎರಡೂ ಅಭಿಪ್ರಾಯಗಳನ್ನು ಉತ್ತಮವಾದಂತಹ ಫಲಾನುಫಲಗಳಲ್ಲಿ ಮಾಡೋದ್ರಿಂದ ಲಾಭ ತಮಗೆ ಕಂಡು ಬರುತ್ತೆ ಅಂತಲೂ ತಿಳಿಸ್ಬೋದು. ಮತ್ತು ವಿಶೇಷವಾಗಿ ಹೇಳೋದಂದರೆ, ಬುಧ ಗ್ರಹ ಮತ್ತು ತಮ್ಮ ಎರಡನೇ ಮನೆಯ ಒಂದು ಅಧಿಪತಿಯಲ್ಲಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ ಸಂಬಂಧಪಟ್ಟವರಿಗೆ ಆರಂಭದಲ್ಲಿ ಸ್ವಲ್ಪ ತಮಗೆ ಬುಧ ದುರ್ಬಲನಾಗಿರ್ತಾನೆ. ತಮ್ಮ ಒಂದು ಪ್ರೀತಿ ಯಾರಿಗೂ ಸಹಿತ ಗೊತ್ತಾಗೋದಿಲ್ಲ. ಅಂತ್ಯದಲ್ಲಿ ತಮಗೆ ಗೊತ್ತಾಗುವಂಥ ವಿಚಾರಗಳು ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಉತ್ತಮವಾದಂಥ ಪರಿಸ್ಥಿತಿ ಇರೋದ್ರಿಂದ ತಮ್ಮ ಪರಸ್ಪರ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ಸ್ವಲ್ಪ ಜಾಗೃತಿಯಾಗಿರಿ. ಮತ್ತು ವಿಶೇಷ ವೈವಾಹಿಕ ಕುಟುಂಬದಲ್ಲಿ ಕೆಲವೊಂದು ಅಡೆತಡೆಗಳು, ತೊಂದರೆಗಳು ಬರುವಂಥ ಸಾಧ್ಯತೆಗಳು ಕಂಡು ಬರ್ತವೆ. ತಾವು ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ವಿಶೇಷವಾಗಿ ತಮಗೆ ಸ್ವಲ್ಪ ಗಂಟಲಿನ ಸಮಸ್ಯೆಗಳು ಬರುವಂಥದ್ದು, ಅಥವಾ ನೀರನ್ನು ಅಥವಾ ಕಣ್ಣಿನ ಒಂದು ಸಮಸ್ಯೆಗಳು ಬರುವಂಥದ್ದು, ಈ ಥರ ಕೆಲವೊಂದು ನಿದ್ರಾಹೀನತೆಗಳಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ಮತ್ತು ವಿಶೇಷವಾಗಿ ವೃತ್ತಿಪರ ಜೀವನದಲ್ಲಿದ್ದವ್ರಿಗೆ ಬೆಂಬಲಗಳು ಸಿಗ್ತವೆ, ಲಾಭಗಳು ಸಿಗ್ತವೆ. ಅನಿರೀಕ್ಷಿತವಾದಂತಹ ಕೆಲವೊಂದು ಬೆಳವಣಿಗೆಗಳು ತಮ್ಮ ಒಂದು ವೃತ್ತಿಪರ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ತಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ ವೃಷಭ ರಾಶಿಯವರು. ವಿಶೇಷವಾಗಿ 3 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಗುರುಗ್ರಹದ ಪೂಜೆಯನ್ನು ಮಾಡಿ. ಓಂ ಗುರುವೇ ನಮಃ, ಓಂ ಗುರುಭ್ಯೋ ನಮಃ ಅನ್ನುವಂತಹ ಮಂತ್ರವನ್ನು, ಅಥವಾ ಓಂ ಐಂ ತಾಯಿ ಜಗನ್ಮಾತೆಯನ್ನು ತಾವು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿ. ಓಂ ಐಂ ಕ್ಲೀಂ ಪಟ್ ಸ್ವಾಹ ಅನ್ನುವಂಥ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ತಾವು ಪ್ರಾರ್ಥನೆಯನ್ನು ಮಾಡಿ. ಮತ್ತು ತಾಯಿ ಜಗನ್ಮಾತೆಯ ಒಂದು ಸನ್ನಿಧಿಗೆ ಭೇಟಿಯನ್ನು ಮಾಡುವಂಥದ್ದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಶ್ವೇತ ಬಣ್ಣದ ಜೊತೆಗೆ ಕಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಷಭ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಂತ ಹೇಳ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.